ರಾಜಕಾರಣಿಗಳಿಂದ ಕುತಂತ್ರದಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಸಮಾಜ ನ್ಯಾಯ ಕೊಡ್ಲಕ ನಾ ಯಾವ್ದಾರ ಈ ಕೊಟ್ಟೆ ಬರಲ್ಲ ನಾನು ನಮ್ಮ 7 ವರ್ಷ ಸಾಕ್ತಾರ ಉಮೇಶ್ ಮುದ್ದೆ ಸಾಕ್ತಿಲ್ಲ ಹಿಂಗೆ ಸತ್ರ ಪರವಾಗಿಲ್ಲ ನಾವೇನ್ ಗಳಿಸ್ಬೇಕು ಅಂತ ಮನೆ ಮಾಡ್ಬೇಕು ಕಾಡಿಡ್ಬೇಕಂತಿಲ್ಲ ಅನ್ಯಾಯ ಪ್ರತಿಭಟಿಸೋದೇ ನಮ್ ಕೆಲಸ ಬೇಕಾದಂತರ ಇರಲಿ ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ನನ್ನ ಮನೆ ನಡೀತಕ್ಕಂಥ ಚಳಗಾಲ ಅಧಿವೇಶನದಲ್ಲಿ ಪೊಲೀಸ್ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುಕುರಿಕೋಳಿಯ ಬಿಟ್ಟವಾದ ಪರ್ಯಾಯ ಪದಗಳನ್ನು ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸಿ ತಕ್ಷಣ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ಸಂಪುಟ ಸಭೆಯಲ್ಲಿ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಈ ಹಿಂದೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೆ ಏನದಂದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿ ರಾಜಕಾರಣಿಗಳಿಂದ ಕುತಂತ್ರದಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಫೈಲು ಕೇಂದ್ರ ಸರ್ಕಾರದಿಂದ 2 ವರ್ಷದಿಂದ ಹಿಂದಕ್ಕೆ ಬಂದು ಕೇಸಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳಿರ್ತಕ್ಕಂಥದ್ದು ದುರದೃಷ್ಟಕರ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಚಿವರು ಸಂಬಂಧಪಟ್ಟ ಸಚಿವರಾಗಿ ಎಲ್ಲರೂ ಸೇರಿ ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ನಡೀತಕ್ಕಂಥ ಬೆಳಗಾವಿಯಲ್ಲಿ ಪೊಲೀಸ್ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಅಗತ್ಯ ಕ್ರಮ ಕೈಗೊಂಡು ಕೇಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಅನಿವಾರ್ಯ ಹೋರಾಟ. ಇವತ್ತು ಚುನಾವಣೆ ಬಂದಾಗ ಮಾತ್ರ ಪೊಲೀಸ್ ಸಮಾಜಕ್ಕೆ ನೆನಪಿಗೆ ಬರ್ತದೆ. ಎಲ್ಲ ಹಿಂದಿನ ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯದಿಂದ ಈ ಸಮುದಾಯಕ್ಕೆ ಇಲ್ಲಿವರೆಗೆ ನಿರಂತರ ಅನ್ಯಾಯವಾಗುತ್ತಾ ಬಂದಿದೆ. ಇನ್ನು ಮ್ಯಾಗ ಆ ಅನ್ಯಾಯವನ್ನು ಸರಿಪಡಿಸಲು ಇಂದು ನಡೀತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಅನಿವಾರ್ಯ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ಮತ್ತು ಅದ್ರ ಜೊತೆಗೆ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು ಅದರಲ್ಲಿ ಅನುದಾನ ಇರೋದೇ ಸಾಕಷ್ಟು ಅರಿಜಾಗಿ ಫಲಾನುಭವಿಗಳು ಪರದಾಡ್ತಕ್ಕಂಥ ಸ್ಥಿತಿ ಅದ. ಅದಕ್ಕೆ ಜನಸಂಖ್ಯೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ 5 ಎಕರೆ ಸರ್ಕಾರಿ ಜಮೀನನ್ನು ನೀಡಿಕೆಸಿ ಅದರಲ್ಲಿ ಬೃಹತ್ ಆಕಾರದ ಕಲ್ಯಾಣ ಮಂಟಪ ನಿರ್ವಹಣೆಗೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇವೆ.